ಯಾವ ಥರ ಇದ್ರು ಮುಂಚೆ ಯಾವ ಥರ ಇದ್ರು ಅಂತ ನೀವು ಹೇಳ್ಬಿಡಿ ಇವಾಗ. ಇಲ್ಲ ಈಗ ಆದಷ್ಟು ಚೆನ್ನಾಗಿದ್ದಾರೆ ಮೊದಲಿಗಿನ. ಅದೇ ಭಾಳ ಥರ ಎತ್ತ ಮೊನ್ನೆ ಎಲ್ಲ ಒಂಚೂರೆಲ್ಲ ಕಾಲು ಗೇಟ್ ಹೊಡ್ಕೊಂಡು ಈಗ ಒಟ್ಟಿನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಒಟ್ಟಿನಲ್ಲಿ ಏನು ತೊಂದರೆ ಏನಿಲ್ಲ. ಯಾಕೆಂತಂದ್ರೆ ಮುಂಚೆ ಆಸ್ಪತ್ರೆಗೆ ಹೋದ್ರೆ ಮಂಡಿ ಸೌದಾಗರೆ ಇದು ಸೌದಾಗರೆ ಅಂತ ಹೇಳ್ತಿರೋ ಡಾಕ್ಟರ್ಗಳು ತೋರಿಸ್ತಾರೆ ಮಂಡಿ ಚಿಪ್ಸ್ ಸೌದದೆ ಅಂತಾನೆ ಹೇಳ್ತಿದ್ರು. ಭಾರ ಎತ್ತಬೇಡಿ, ಮೆಟ್ಲು ಹತ್ಬೇಡಿ, ಜಾಸ್ತಿ ಓಡಾಡಬೇಡಿ ಅಂತ. ಓಡಾಡ್ದಲ್ಲೇ ಸುಮ್ಮನೆ ಕುಂತಿದ್ದವೇ ಕುಂತ್ಕೊಂಡು ಕಾಲಿನೂ ಇಟ್ಕೊಳ್ಳಲ್ವಾ. ಹೌದು. ಈಗ ನೋಡಿ ಡಾಕ್ಟ್ರು ಹೇಳ್ತಾರೆ, ಈಗ ಅವ್ರೆ ಮಂಡಿ ಚಿಪ್ಸ್ ಸೌದಾಗಿರ್ತಾರೆ ಅಂತ ಹೇಳ್ತಾರೆ. ಮಂಡಿ ಚಿಪ್ಸ್ ಸೌದಾದ್ರೆ ಇಲ್ಲ ಒಂದು ಇಂಚ್ ಜಾಸ್ತಿ ಆಗಬೇಕು, ಇಲ್ಲ 1 ಇಂಚ್ ಇಳಿಬೇಕು, ಯಾವುದು ಕೂಡ ವ್ಯತ್ಯಾಸ ಇರಲ್ಲ. ಹೌದಾ ಇಲ್ವಾ? ಯಾಕೆಂತಂದರೆ ಅವರು ಹೇಳಿದ್ಕಿಂತವ ತದ್ವಿರುದ್ಧವಾಗಿ ಇವಾಗ ಅವ್ರಿಗೆ ರಿಸಲ್ಟ್ ಬಂದಿದೆ. ಯಾಕೆಂದರೆ ಅವರು ಕೊಟ್ಟಿದ್ದು ಒಂದು ಸ್ಪಿರ್ಲಿನ, ಒಂದು ಅಲ್ವೇರಾ, ಇದು ಒಂದು ಫ್ಲಾಕ್ಸ್ ಆಯಿಲು. ಒಂದು ಸ್ಪಿರ್ಲಿನ, ಒಂದು ಫ್ಲಾಕ್ಸ್ ಆಯಿಲ್ ಕೊಟ್ಟಿದ್ದು. 1 ಕೋರ್ಸ್ ಕಂಪ್ಲೀಟ್ ಮಾಡಿ 2ನೇ ಕೋರ್ಸ್ ತಗೊಂಡಿದ್ದೀರಾ. ಈಗ ಅದಕ್ಕೇನಂತ ಅನ್ನಿಸ್ತಿದೆ ಅವ್ರಿಗೆ? ಒಟ್ಟಲ್ಲಿ ನೋವಿಲ್ಲ, ಒಳ್ಳೆ ರಿಸಲ್ಟ್ ಬಂದಿದೆ ಇವಾಗ. ಆಸ್ಪತ್ರೆಗೆ ಹೋದಾಗ ಈಗೇನು ಆಸ್ಪತ್ರೆಗೆ ಹೋಗ್ಬೇಕು ಅಂತ ಏನೋ ಅನ್ಸಲ್ಲ ಈಗ. ಸೂಪರ್. ಅದಕ್ಕೆ ಯಾಕೆಂತಂದ್ರೆ ಇವತ್ತು ಎಷ್ಟೋ ಜನ ಅದಾಗ್ಬಿಟ್ಟಿದೆ ಇದಾಗ್ಬಿಟ್ಟಿದೆ ಏನೇನೋ ಪ್ರಾಬ್ಲಮ್ಗಳು ಅಂತ ಹೇಳ್ತಾರೆ. ಆಯುರ್ವೇದಿಕ್ ಅಡ್ಜಸ್ಟ್ ಆಗುತ್ತೆ ನಮ್ಗಳಿಗೆ. ಆಯುರ್ವೇದಿಕ್ ಪರವಾಗಿಲ್ಲ, ಮೆಡಿಸಿನ್ ಅದಕ್ಕಿಂತ ಸ್ವಲ್ಪ ಆಯುರ್ವೇದಿಕ್ ಅವ್ರಿಗೆ ಜಾಸ್ತಿ. ಅಂದರೆ ವೆಸ್ಟೀಜ್ ಪ್ರಾಡಕ್ಟ್ ಇವತ್ತು ಸಾಕಷ್ಟು ಜನದ ಆರೋಗ್ಯನ ಕಾಪಾಡೋದ್ರ ಜೊತೆಗೆ ಇವತ್ತು ದುಡ್ಡನ್ನ ಸಂಪಾದನೆ ಮಾಡೋ ಐಡಿಯಾನು ಕೂಡ ಕೊಡ್ತಾ ಬರ್ತಿದೆ. ಅದನ್ನ ನೀವು ಉಪಯೋಗಿಸ್ಕೊಂಡ್ರೆ ನೀವು ಕೂಡ ದುಡ್ಡು ಸಂಪಾದನೆ ಮಾಡ್ಬೋದು. ಅಂದರೆ ಇಲ್ಲಿ ಆ ಥರ ಜನ ಯಾರು ಇದು ಮಾಡ್ಕೊಳ್ಳಲ್ಲ. ಅಲ್ಲಲ್ಲ, ನಮ್ಮ ಮೈಂಡ್, ನಮ್ಮ ಮೆಂಟಾಲಿಟಿನ ತಡೀರಿ ಮೇಡಮ್, ಇದನ್ನ ಕ್ಲೋಸ್ ಮಾಡ್ತೀನಿ ನೋಡಿ. ಇವತ್ತು ನಮ್ಮ ವೆಸ್ಟೀಜ್ ಪ್ರಾಡಕ್ಟ್ ಇವತ್ತು ಯಾವ ಮಟ್ಟಕ್ಕೆ ಮ್ಯಾಜಿಕ್ ಮಾಡ್ತಿದೆ ಅಂದರೆ ಎಲ್ಲರಿಗೂ ಇವತ್ತು ಮಂಡಿ ನೋವು ಇರ್ಬೋದು, ಲೇಡೀಸ್ ಮಂತ್ಲಿ ಪ್ರಾಬ್ಲಮ್ ಇರ್ಬೋದು, ಮಕ್ಕಳಾಗದೇ ಇರ್ಬೋದು, BP ಶುಗರ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಇರ್ಬೋದು, ಶುಗರ್ನ ರಿಟರ್ನ್ ಮಾಡೋವಂಥದ್ರಲ್ಲಿ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ಹೋಲ್ ಆಗಿರೋವಂಥದ್ದು ಇರ್ಬೋದು, ನಮ್ಮ ಬಾಡಿ ಎಂಟೈರ್ ಟೋಟಲ್ ಏನು ಪ್ರಾಬ್ಲಮ್ ಬರುತ್ತೆ ಅದನ್ನೆಲ್ಲ ಗುಣಪಡಿಸ್ತಾ ಇವತ್ತು ವೆಸ್ಟೀಜ್ ಇವತ್ತು ಒಂದು ದೊಡ್ಡ ಲೆವೆಲ್ನ ರೀಚ್ ಮಾಡ್ತಿದೆ. ಯಾಕೆಂತಂದರೆ ಇವತ್ತು ನಾವುಗಳು ಸಣ್ಣದಾಗಿ ಯೋಚನೆ ಮಾಡೋದಿಲ್ಲ, ನಾವು ಕೂಡ ದೊಡ್ಡದಾಗಿ ಯೋಚನೆ ಮಾಡ್ಕೊಂಡು ಇವತ್ತು ವೆಸ್ಟೀಜ್ನ ದೊಡ್ಡ ಮಟ್ಟಕ್ಕೆ ತಲುಪಬೇಕು ಅನ್ನೋದೇ ನಮ್ಮ ಗುರಿ. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.